ಎಕ್ಸೆಲ್ ಪಿಯು ಕಾಲೇಜ್ನ ಲೈಸೆನ್ಸ್ ರದ್ದಾಗಿದೆಯಾ? ಹೀಗಂತ ಒಂದು ಸುದ್ದಿ ವಾಹಿನಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದೆ. ಹಾಗಾದ್ರೆ ನಿಜ ಏನು? ಎಕ್ಸೆಲ್ ಪಿಯು ಕಾಲೇಜ್ಗೆ ಯಾವ ಅಪಾಯ ಕೂಡ ಆಗಿಲ್ಲ, ಲೈಸೆನ್ಸ್ ರದ್ದಾಗಿದೆ ಅನ್ನೋದು ಸಂಪೂರ್ಣ ಸುಳ್ಳು ಸುದ್ದಿ. ಎಸ್, ಈ ಬಗ್ಗೆ ಖುದ್ದು ಎಕ್ಸೆಲ್ ಪಿಯು ಸಂಸ್ಥೆಯ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಅವರೇ ದಾಖಲೆ ಸಮೇತವಾಗಿ ಸ್ಪಷ್ಟನೆ ನೀಡಿದ್ದಾರೆ. ವಿಷಯ ಏನಂದ್ರೆ, ಎಕ್ಸೆಲ್ ಪಿಯು ಕಾಲೇಜಿಗೆ 2021ರಲ್ಲಿ ಲೈಸೆನ್ಸ್ ನೀಡಲಾಗಿತ್ತು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಿದ್ರಿಂದ 2 ಎಕ್ಸ್ಟ್ರಾ ಪಿಯು ಕಾಲೇಜ್ ನಡೆಸೋಕೆ ಪರ್ಮಿಷನ್ ಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಈಗ ಇರೋ ಲೈಸೆನ್ಸ್ ನಲ್ಲೇ ಎಕ್ಸ್ಟ್ರಾ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೋಬಹುದು ಅಂತ ಸರ್ಕಾರ ಹೇಳಿರೋದ್ರಿಂದ ಈ ಲೈಸೆನ್ಸ್ ಅರ್ಜಿಯನ್ನ ಎಕ್ಸೆಲ್ ಸಂಸ್ಥೆ ತಾನಾಗಿ ವಾಪಸ್ ತೆಗೆದುಕೊಂಡಿದೆ. ಒಂದು ಸುದ್ದಿವಾಹಿನಿ ಈ ಸುದ್ದಿಯನ್ನ ತಿರುಚಿ ಕಾಲೇಜಿನ ಲೈಸೆನ್ಸ್ ರದ್ದಾಗಿದೆ, ಕಾಲೇಜೇ ಮುಚ್ಚಿ ಹೋಗುತ್ತೆ ಅಂತ ಹೇಳುವ ಮೂಲಕ ವಿದ್ಯಾರ್ಥಿಗಳ ಹಾಗೂ ಪೋಷಕರ ದಿಕ್ಕು ತಪ್ಪಿಸಿ ಆತಂಕಕ್ಕೆ ತಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕಾಲೇಜಿನ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿಗಳಾಗ್ಲಿ ಪೋಷಕರಾಗ್ಲಿ ಯಾವುದೇ ಆತಂಕಕ್ಕೆ ಒಳಗಾಗೋ ಅಗತ್ಯ ಇಲ್ಲ. ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಎಕ್ಸೆಲ್ ಕಾಲೇಜ್ ವಿರುದ್ಧ ಪ್ರಸಾರವಾಗುತ್ತಾ ಇರೋ ಸುದ್ದಿಗಳು ಸತ್ಯಕ್ಕೆ ದೂರವಾಗಿದೆ. ಎಕ್ಸೆಲ್ ಪಿಯು ಕಾಲೇಜ್ನ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯ ಸುಭದ್ರವಾಗಿದೆ.